ಎಲ್ಲರಿಗೂ ನಮಸ್ಕಾರ. ನಾವು ತುಂಬ ಮೋಡ ಆಗಿ ಮಳೆ ಬರ್ತಾ ಉಂಟು, ಹಾಗಾಗಿ ಪೂರ್ತಿ ಕತ್ಲೆ ಆಗಿಬಿಟ್ಟಿದೆ, ಏನೂ ಕಾಣಿಸ್ತಾನೇ ಇಲ್ಲ. ಒಬ್ಬರು ಕೇಳ್ತಾಯಿದ್ರು, ದಾಣೆನ ಎಷ್ಟೆಷ್ಟು ಕೊಡ್ತಾಯಿದ್ರಿ ಅಂತ ಕೇಳ್ತಾಯಿದ್ರು. ಇದು ನಾಲ್ಕು ತುಂಬಿ 5 ಬಂತಿರಬೇಕು. ಇವರಿಗೆಲ್ಲ ಇದೆ ಎಷ್ಟು ದಾಣೆನ ಕೊಡ್ತೀವಿ. ಇದು 2ನೇ ಕರುವಿನ ಮೊಣಕ. ಇದಕ್ಕೂ ಕೂಡ ಇದೆಷ್ಟನ್ನೇ ಕೊಡ್ತೀವಿ. ಇದು ಕರ ಹಾಕಲಿಕ್ಕೆ ಬಂದಿದೆ, ಹಂಗಾಗಿ ಜಾಸ್ತಿ ಏನು ಕೊಡೋದಿಲ್ಲ, ಹೆವಿ ಆಗತ್ತೆ ಅಂತ. ಬೆಳಗ್ಗೆ ಸಂಜೆ 2 ಹೊತ್ತು ಕೊಡ್ತೇವಲ್ಲ. ತುಂಬ ಕತ್ಲೆ ಆಗಿಬಿಟ್ಟಿದೆ, ಹಾಗಾಗಿ ಫ್ಲ್ಯಾಶ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೇನೆ. ಸರಿಯಾಗಿ ಕಾಣಿಸ್ತದೋ ಇಲ್ಲೋ. ಇವಕ್ಕೆ ಇಬ್ಬರಿಗೆ ಮಕ್ಕಳಿಗೆ ಸೇರಿ ಈ ಬುಟ್ಟಿಯಲ್ಲಿ ಒಂದು ಬುಟ್ಟಿ ಕೊಡ್ತೇವೆ, ಇಬ್ಬರು ಮಕ್ಕಳಿಗೆ ಸೇರಿ. ಇದು ಮಧ್ಯಾಹ್ನ ಮಾತ್ರ, ಬೆಳಗ್ಗೆನೂ ಮತ್ತು ಇಷ್ಟೇ ಕೊಡ್ತೇವೆ. ಇವಾಗ ಎಷ್ಟು ಕೊಟ್ಟಿದ್ದೀವೋ ಅಷ್ಟೇ ಬೆಳಗ್ಗೆ ಕೂಡ ಕೊಡ್ತೇವೆ, ಸೇಮ್ ಅದೇ ಪ್ರಮಾಣದಲ್ಲಿ. ಇದು ಕೂಡ ಪ್ರೆಗ್ನೆಂಟ್ ಉಂಟು ಅಂತ ನಾನು ಹೇಳಿದ್ದೆ ಅಲ್ಲ, 4 ರಿಂದ 5 ತಿಂಗಳಾಯಿತು ಅಂತ. ಇದು ನೋಡಿಲ್ಲ, ಇನ್ಸಮಿಷನ್ ಮಾಡಿಸಿದ್ದೇವೆ, ಗೊತ್ತಿಲ್ಲ, ಚೆಕ್ ಮಾಡಿಸಿಲ್ಲ ಇನ್ನು. ನೋಡಿ, ಇದು 1ನೇ ಕರದ ಮೊಣಕ, ಸಣ್ಣ ಕಾಳಿ ಮರಿ. ಇದಕ್ಕೂ ಕೂಡ ಇಷ್ಟೇ ಕೊಡ್ತೇವೆ. ಇದು ಕೂಡ 3 ತಿಂಗಳಿಗೆ ಹಬ್ಬದ ಮೊಣಕವೇ. 3 ತುಂಬಿ 4ನೇದು ಬರ್ತಾ ಇದ್ದಾವೆ ಇವಾಗ. ಇವಕ್ಕೂ ಎಮ್ಮೆಗೆ ಆಕಳಿಗೆ ಏನು ಡಿಫ್ರೆನ್ಸ್ ಮಾಡೋದಿಲ್ಲ. ಎಮ್ಮೆಗೆ ಆಕಳಿಗೆ ಏನು ಆಹಾರ ಪ್ರಮಾಣದಲ್ಲೇನು ಜಾಸ್ತಿ, ಎಮ್ಮೆಗೆ ಜಾಸ್ತಿ ಬೇಕು, ಆಕಳಿಗೆ ಕಡಿಮೆ ಬೇಕು, ಹಾಗೇನೂ ಇಲ್ಲ. ಎಲ್ಲ ಸೇಮ್ ಟು ಸೇಮ್ ಸಾಕಾಗತ್ತೆ. ಎಮ್ಮೆ ತುಂಬ ದಪ್ಪ ಇದ್ದಾವೆ, ತುಂಬ ದಾಣೆ ತಿಂತಾವೇನೋ, ತುಂಬ ಹುಲ್ಲು ತಿಂತಾವೇನೋ ಅಂತ ನಾವು ಅಂದ್ಕೊಳ್ಳೋದು ಸುಮ್ಮನೆ. 8 ಲೀಟ್ರ್ ಹಾಲು ಕೊಡು ಎಮ್ಮೆ ಕೂಡ ಅಷ್ಟೇ ದಾಣೆ ತಿನ್ನತ್ತೆ, ಅಷ್ಟೇ ಮೇವು ಸಾಕಾಗತ್ತೆ. 4 ಲೀಟ್ರ್ ಹಾಲು ಕೊಡೋ ಎಮ್ಮೆ ಕೂಡ ಅಷ್ಟೇ ಮೇವು ತಿನ್ನತ್ತೆ. ಎಮ್ಮೆ ದೊಡ್ಡ ಇದ್ದೆ ಅಥವಾ ಚಿಕ್ಕ ಇದೆ ಅಂದ ಮಾತ್ರಕ್ಕೆ ಜಾಸ್ತಿ ಬೇಕಾಗುತ್ತೆ ಅಂತ ನಮ್ಮ ತಪ್ಪು ಕಲ್ಪನೆ ಅಂತ ನನ್ನ ಭಾವನೆ. ನಾವೆಲ್ಲ ಅದೇ ಪ್ರಮಾಣದಲ್ಲಿ ಹಾಕ್ತೇವೆ. ಎಮ್ಮೆಗೆ ಆಕಳಿಗೆಲ್ಲ ಸೇಮ್ ಹಾಕ್ತೇವೆ ನಾವು. ಹಾಗಂತ ಏನು ಎಮ್ಮೆಗೆ ಅಂತಲೇ ಜಾಸ್ತಿ ಹಾಕೋದು, ದಾಣೆಯನ್ನಾಗಲಿ ಹುಲ್ಲನ್ನಾಗಲಿ ಅಥವಾ ಕಡಿಮೆ ಹಾಕೋದು ಹಾಗೆ ಏನೂ ಇಲ್ಲ. ಇದು ನೋಡಿ ಅಷ್ಟೇ 1.5 ವರ್ಷದ ಮೊಣಕ. ನಾವು ಏನು ಜಾಸ್ತಿ ಇದಕ್ಕೆ ಈ ಎಮ್ಮೆ ಮೊಣಕ ಇಷ್ಟು ಬೆಳವಣಿಗೆ ಆಗಿದೆ ಅಂದರೆ ಅದ್ರ ಬ್ರೀಡೇ ಅಷ್ಟು ಚೆನ್ನಾಗಿ ಉಂಟು. ಯಾಕಂದರೆ ಇದೇನು ಜಾಸ್ತಿ ತಿನ್ನಲ್ಲ, ಎಲ್ಲ ಆಕಳ ಮೊಣಕಗಳು ಎಷ್ಟು ತಿಂತಾವೋ ಅಷ್ಟೇ ತಿನ್ನತ್ತೆ. ನೋಡಿ, ಬೆಳೀತಿರುವಂಥ ಸಣ್ಣ ಮಕ್ಕಳಿಗೆಲ್ಲ ಇಷ್ಟು ಕೊಡ್ತೀವಿ, ಜಾಸ್ತಿ ಕೊಡೋದಿಲ್ಲ. ಹಾಲು ಕುಡಿಯೋ ಮಕ್ಕಳಿಗೂ ಕೂಡ ಸ್ವಲ್ಪ ಕೊಟ್ಟು ಹೀಗೆ ಇದೇ ಥರ ರೂಢಿ ಮಾಡಿಸ್ತೇವೆ, ಒಂದೊಂದು ಚೂರು ಕೊಟ್ಟು. ಇದು ಕೂಡ 2 ಮಕ್ಕಳಿಗೆ ಸೇರಿಸಿ ಕೊಟ್ಟಿದ್ದೇವೆ. ಈಗ ದಾಣೆ ತಿಂದಾದ ಕೂಡಲೇ ನೀರು ಕೊಡ್ತೇವೆ, ಇದೇ ಬುಟ್ಟಿಯಲ್ಲಿ ಹಾಕ್ತಾ ಹೋಗ್ಬಿಡ್ತೇವೆ. ಸೈಲೇಜನ್ನೆಲ್ಲ ಈ ರೀತಿಯಾಗಿ ತಂದು ತೊಡಿ ಹೊಡ್ಕೋತೇವೆ. ಇದು 1 ತಿಂಗಳ ಬರ್ಬೋದು ಅಷ್ಟೇ. ಇದು ಅಷ್ಟೇ, ದಾಣೆಗಳು ಒಂದು 15 ದಿವಸ ಬಂದರೆ ಹೆಚ್ಚಾಯಿತು ಅಷ್ಟೇ.